ಕೊಡಪ್ಪ ಇದೆಯಾ ಮಾಡಿದ್ಯಾ ಹ್ಞೂ ಹ್ಞೂ ಆಶ್ರಯ ಜಾಗ ಇದು ಈಗ ನಾವು ಪ್ರಾಮಿಸ್ ಮಾಡಿದ್ವಿ ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗಲ್ಲಿ 35 ವಾರ್ಡ್ಸಲ್ಲೂ ಕೂಡ ಆಶ್ರಯ ಜಾಗ ಕೆಲಸ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ನಾವು ವಿಸಿಟು ಮಾಡ್ತಾ ಅದೊಂದು ಪ್ರೋಸೆಸ್ ಸ್ವಲ್ಪ ಟೈಮ್ ತಗೊಂತು. ನಾವು ಪ್ರಾಮಿಸ್ ಮಾಡಿದ್ವಿ ವಾರ್ಡ್ ವೈಸ್ ಮೀಟಿಂಗ್ಸ್ ಮಾಡಿದಾಗ ಆಶ್ರಯ ನಿವೇಶನಗಳನ್ನ ಹಂಚಿಕೆ ಮಾಡ್ತೀವಿ, ಪ್ರೊಸೀಜರ್ಸ್ನ ಫಾಲೋ ಮಾಡ್ತೀವಿ ಅಂದ್ಬಿಟ್ಟು. ಬಟ್ ನಮಗೆ ಅಪ್ಲಿಕೇಶನ್ಸ್ ಬಂದಾಗ ಪಾಸಿಟಿವ್ ಆಗಿ ಮೋರ್ ದೆನ್ 10,000 ಅಪ್ಲಿಕೇಶನ್ಸ್ ಬಂದಿದ್ದು ನಿಜ. 10,000 ಅಪ್ಲಿಕೇಶನ್ಸಲ್ಲಿ ಬೆನಿಫಿಷರೀಸ್ಗೆ ಗೌರ್ಮೆಂಟ್ದು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಿಂದ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಿದಾಗ ನಗರಸಭೆ ಸ್ಟಾಫೇ ಸಿಬ್ಬಂದಿನೇ ಪ್ರತಿ ವಾರ್ಡ್ಗೂ ಹೋಗ್ಬೇಕಾಗಿ ಬಂತು. ಪ್ರತಿ ವಾರ್ಡ್ಗೂ ಹೋದಾಗ ಪ್ರೊಸೀಜರ್ಸ್ನ ಫಾಲೋ ಮಾಡಿದಾಗ ಈಗ ನಮಗೆ 3,450 ಅಪ್ಲಿಕೇಶನ್ಸು 498 ಅಪ್ಲಿಕೇಶನ್ಸು ಕ್ಲಿಯರ್ ಆಗಿದೆ. ಅಂದರೆ ಯಾವುದು ಇನ್ನು ಮಿಕ್ಕಿದ್ದೆಲ್ಲ ರಿಜೆಕ್ಟ್ ಆಗಿದೆ. 3,490 ಅಪ್ಲಿಕೇಶನ್ಸ್ ಮಾತ್ರ ವ್ಯಾಲಿಡ್, ಅಂದರೆ ಅವರಲ್ಲಿ ಬೆನಿಫಿಷರೀಸ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನ ಅಪ್ರೋಚ್ ಮಾಡಿದಾಗ ಅಲ್ಲಿನ ಅಫಿಷಿಯಲ್ಸ್ ಹೇಳ್ತಾ ಇದ್ದಾರೆ, ಸೊ ಏನು ಬೆನಿಫಿಷರೀಸ್ ಇದ್ದಾರೆ ಅವ್ರನ್ನ ನಾವು ಲಾಟ್ರಿ ಸಿಸ್ಟಮಲ್ಲಿ ತೆಗಿಬೇಕಾಗತ್ತೆ. ಅದರಿಂದ ನಾವು 3 ಜಾಗದಲ್ಲಿ, ಒಂದು ಉರಿಗಂಪೇಟ್ ಕಡೆ 5 ವಾರ್ಡ್ಸು, ಅದಾದಮೇಲೆ ಮೈನಿಂಗ್ ಏರಿಯಾ, ಇನ್ನೊಂದು ನಾನ್ ಮೈನಿಂಗ್ ಏರಿಯಾ, ಈ ಥರ 3 ಜಾಗದಲ್ಲಿ ನಾವು ಬೆನಿಫಿಷರೀಸ್ಗೆ ಯಾರ್ಯಾರು ಅಪ್ಲಿಕೇಶನ್ಸ್ ಇದ್ದಾರೆ ಅಥವಾ ಅಪ್ಲಿಕೆಂಟ್ಸ್ ಇದ್ದಾರೆ ಅವ್ರನ್ನ ಕರೆದು ಅವ್ರ ಕಡೆಯಿಂದನೇ ವಾರ್ಡ್ ವೈಸ್ ಒಂದೊಂದು ವಾರ್ಡ್ದು ಸಪ್ರೇಟ್ ಬಾಕ್ಸ್ ಮಾಡಿ ಟ್ರಾನ್ಸ್ಪರೆಂಟ್ ಆಗಿರುವಂಥ ಬಾಕ್ಸ್ಗೆ ಹಾಕಿ ಅವ್ರ ಅಪ್ಲಿಕೇಶನ್ಸ್ನ ಅಲ್ಲೇ ಯಾರೋ ಬೆನಿಫಿಷರೀಸ್ ಹತ್ರ ಪ್ರತಿ ವಾರ್ಡ್ಗೂ ಎಷ್ಟು ಅವಕಾಶ ಕೊಡೋಕ್ಕಾಗತ್ತೆ ಆ ಅಪ್ಲಿಕೇಶನ್ಸ್ನ ನಾವು ತೆಗೆಸ್ತೀವಿ. ಇಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ ನಮಗೆ 1000 ಸೈಟ್ಸ್ ಆಗುವಂಥ ರಿಸೋರ್ಸ್ ಇಲ್ಲಿ ಇದೆ. ಅಂದರೆ 1000 ಫ್ಯಾಮಿಲೀಸ್ಗೆ ನಾವು ಈ ಜಾಗನ ಅಲೋಕೇಟ್ ಮಾಡ್ಬೋದು ಫಸ್ಟ್ ಫೇಸಲ್ಲಿ. ನೆಕ್ಸ್ಟ್ ಸೆಕೆಂಡ್ ಫೇಸಲ್ಲಿ ನಾವು ಎಲ್ಲಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅದು ಆಮೇಲೆ ವಿಚಾರ. ಬಟ್ ಫಸ್ಟ್ ಫೇಸಲ್ಲಿ ಮೋರ್ ದೆನ್ 1000 ಫ್ಯಾಮಿಲಿ ಅಥವಾ ಅಪ್ರಾಕ್ಸಿಮೇಟಾಗಿ 1000 ಫ್ಯಾಮಿಲೀಸ್ಗೆ ನಾವು ಸೈಟ್ಸ್ ಅಲಾಟ್ ಮಾಡೋದೇ ಅಲ್ಲ, ಹಕ್ಕುಪತ್ರ ಕೊಡಿಸ್ಬೋದು ಸರ್ಕಾರದಿಂದ. ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಯಾರ್ಯಾರು ಅಪ್ಲಿಕೆಂಟ್ಸ್ ಕೇಪಬಲ್ ಇದ್ದಾರೆ ಅಂತ ಅದು ಲಾಟ್ರಿ ಸಿಸ್ಟಮಲ್ಲಿ ತೆಗೆದಿರೋ ಅಂಥದ್ದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ 10 ಡೇಸಲ್ಲೋ 15 ಡೇಸಲ್ಲೋ ಹಕ್ಕುಪತ್ರ ಕೊಡ್ತಾರೆ ಸರ್ಕಾರದಿಂದ. ಸೊ ಇದು ನಮ್ಮ ಇಡೀ ರಾಜ್ಯದಲ್ಲಿ ಸರ್ಕಾರ ಬಂದಾದಮೇಲೆ ಮೊದಲನೇ ಕಾರ್ಯಕ್ರಮ, ಯಶಸ್ವಿ ಕಾರ್ಯಕ್ರಮ. 1000 ಫ್ಯಾಮಿಲೀಸ್ಗೆ ಒಂದೇ ಹತ್ರ ನೀರಿನ ವ್ಯವಸ್ಥೆ, ರೋಡು, ಡ್ರೈನು, ಲೈಟ್ಸು, ಪಾರ್ಕು. ಮತ್ತು ನಿಮಗೆ ಯಾಕೆ KGF ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವ್ ಆಗಿದೆ ಆಶ್ರಯ ಲೇಔಟ್ ಅಂತ ಪದೇ ಪದೇ ಹೇಳ್ತಾ ಇದ್ದೀವಿ ಅಂದರೆ, ಈ ಜಾಗದ ಮೇಲೆ ಅವರು ಲೋನ್ ತೊಗೊಬೋದು, ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ, ಲೋನ್ ತೊಗೊಬೋದು. ಮತ್ತು ಈ ಒಂದು ಕೂಡ ಅಪ್ರೂವಲ್ ಇರುವಾಗ ಬೇರೆ ಏನೇ ಮುಂದೆ ಸಮಸ್ಯೆ ಬರಲ್ಲ ಈ ಜಾಗದ ವಿಚಾರವಾಗಿ. ಈ ಥರದ್ದೆಲ್ಲ ಸೇಫ್ಟಿ ಮೆಜರ್ಸ್ನ ಫಾಲೋ ಮಾಡಿ ನಾವು ಮಾಡಿದ್ದೀವಿ. ಸ್ವಲ್ಪ ಟೈಮ್ ತೊಗೊಂಡಿರ್ಬೋದು, ಬಟ್ ಪ್ರೊಸೀಜರ್ಸ್ನೆಲ್ಲೂ ನಾವು ವೈಲೇಟ್ ಮಾಡಿಲ್ಲ. ಅದು ಇಲ್ಲಿನ ಜನಕ್ಕೆ ನಾವು ಮಾತು ಕೊಟ್ಟಿದ್ವಿ, ಭರವಸೆ ಕೊಟ್ಟಿದ್ವಿ. ಸೊ ವಿ ಹ್ಯಾವ್ ಟು ಫುಲ್ಫಿಲ್ ಇಟ್. ಸೊ ನಾವು ಹಿಂದೆ ಗಣೇಶ ಚತುರ್ಥಿಗೆ ಕೊಡ್ತೀನಿ ಅಂದಿದ್ವಾ, ಇನ್ನೊಂದು ದಿನ ಕೊಡ್ತೀವಿ ಅಂದಿದ್ವಾ, ಅದೊಂದು ಸ್ವಲ್ಪ ಟೈಮ್ ತೊಗೊಂಡಿದೆ ಕಾರಣಾಂತರಗಳಿಂದ. ಯಾಕಂದರೆ ಅಪ್ಲಿಕೆಂಟ್ಸ್ ಭಾಳ ಜಾಸ್ತಿ ಆಗಿದ್ರು, 10,000 ಫ್ಯಾಮಿಲೀಸ್ ಆಗಿದ್ರು. ಅದನ್ನು ಫಿಲ್ಟ್ರ್ ಮಾಡಲಿಕ್ಕೆ ನಗರಸಭೆ ಮತ್ತು ಕಮಿಷನರು, ಸಿಬ್ಬಂದಿ ಅವ್ರದ್ದೇ ಆದದ್ದು ಒಂದು ಹೋಮ್ವರ್ಕ್ ಮಾಡಿ ಫಿಲ್ಟ್ರ್ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಾವು ನವರಾತ್ರಿ ಒಳಗಡೆ ಈ ಪ್ರೊಸೀಜರ್ಸ್ನ ಕಂಪ್ಲೀಟ್ ಮಾಡಿ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡ್ತೀವಿ. ಅವರಿಗೆ ಏನು ಕನಸು ಕಾಣ್ತಾ ಇದ್ರು 25-30 ಇಯರ್ಸಿಂದ, ಯಾವ ಫ್ಯಾಮಿಲೀಸು ಮೈನಿಂಗ್ ಏರಿಯಾಲ್ಲಿರಲಿ, ರೆಂಟೆಡ್ ಹೌಸಿಂಗಲ್ಲಿರಲಿ, ನಿವೇಶನ ಇಲ್ಲದೆ, ಸೈಟ್ ಇಲ್ಲದೆ ನರಳ್ತಾ ಇದ್ರು, ಅಂಥ ಫ್ಯಾಮಿಲೀಸ್ಗೆ ಇದು ಒಂದು ಕನ್ಸರ್ನಿಂದ ಮಾಡಿದ್ದೀವಿ. ಇಟ್ ಈಸ್ ಅವರ್ ಡ್ಯೂಟಿ ಆಲ್ಸೋ. ಸೊ ಇದನ್ನು ಫುಲ್ಫಿಲ್ ಮಾಡೋ ಅಂಥದ್ರಲ್ಲಿ ಪ್ರೊಸೀಜರ್ಸ್ ಫಾಲೋ ಮಾಡುವಾಗ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಡಿಲೇ ಆಗಿದೆ. ಬಟ್ ವಿ ಹ್ಯಾವ್ ಕಮ್ ಟು ದ ಎಂಡ್. ಇನ್ನು ಇದನ್ನು ನಾವು ವಾರ್ಡಲ್ಲಿ ಅವ್ರ ಕಡೆ ಬೆನಿಫಿಷರೀಸಿಂದನೇ ನಾವು ಲಾಟ್ರಿ ಸಿಸ್ಟಮಲ್ಲಿ ಸೈಟ್ಸ್ ಯಾರಿಗೆ ಅಲಾಟ್ ಮಾಡ್ತೀವಿ ಅಂತ ಅಷ್ಟು ಟ್ರಾನ್ಸ್ಪರೆನ್ಸಿ ಮಾಡ್ತೀವಿ. ಬೆನಿಫಿಷರೀಸೇ ಬಂದು ಲಾಟ್ರಿ ಸಿಸ್ಟಮಲ್ಲಿ ಎಷ್ಟು ಜನಕ್ಕೆ, ಈಗ ಒಂದು ಏರಿಯಲ್ಲಿ 100-150 ಜನ ಅಪ್ಲೈ ಮಾಡಿದರೆ ಅಲ್ಲಿ ಒಂದು 50 ಫ್ಯಾಮಿಲೀಸಿಗೆ ಕೊಡೋಕ್ಕೆ ಅವಕಾಶ ಅಂದರೆ ಫಸ್ಟ್ ಫೇಸಲ್ಲಿ ಆ 50 ಅಪ್ಲಿಕೇಶನ್ಸ್ನ ಅಲ್ಲಿರುವಂಥ ಬೆನಿಫಿಷರೀಸೇ ಇದು ಮಾಡ್ತಾರೆ, ಲಾಟ್ರಿ ಸಿಸ್ಟಮಲ್ಲಿ ತೆಗೆದು ನಮಗೆ ಕೊಡ್ತಾರೆ ನಗರಸಭೆಗೆ.
ಸೊ ಅಷ್ಟು ಟ್ರಾನ್ಸ್ಪರೆಂಟಾಗಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇದನ್ನು ಕನ್ಸರ್ನ್ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದು. ಇಷ್ಟು ದಿನ ನಗರಸಭೆ ಅಧ್ಯಕ್ಷರಲ್ಲೆಲ್ಲ ಶಿ ಈಸ್ ಎಜುಕೇಟೆಡ್ ಪ್ರೊಫೆಷ್ನಲಿ, ಶಿ ಈಸ್ ಎ ಟೀಚರ್ ಬಂದಿದ್ದಾರೆ. ಶಿ ಈಸ್ ಆಲ್ಸೋ ಫ್ರಮ್ ದ ಮೈನಿಂಗ್ ಏರಿಯಾ. ಕನ್ಸರ್ನ್ ಇದೆ ಪ್ರತಿ ವಾರ್ಡಲ್ಲೂ. ಇನ್ನೂ ಒಂದು ಕನ್ಸರ್ನ್ ಇದೆ, ಎವ್ರಿ ವೀಕ್ ಸ್ಯಾಟರ್ಡೇಸ್ ನಾವು ವಾರ್ಡ್ಗೆ ನಾನು, ಕಮಿಷ್ನರು, ನಗರಸಭೆ ಅಧ್ಯಕ್ಷರಾಗಿರುವಂಥ ಇಂದಿರಾ ಅವರು ವಾರ್ಡಲ್ಲೇ ವಿಸಿಟ್ ಮಾಡ್ತೀವಿ. ಏನೇ ಸಮಸ್ಯೆಗಳಿದ್ರು ಸೊ 2 hours 10 to 12 o'clock ನಾವು ವಾರ್ಡ್ನ ವಿಸಿಟ್ ಮಾಡ್ತೀವಿ. ಎವ್ರಿ ವಾರ್ಡ್ ವಿಸಿಟ್ ಮಾಡ್ತೀವಿ. ಅಲ್ಲಿನ ಗ್ರೀವಿಯನ್ಸಸ್ನ ಕಲೆಕ್ಟ್ ಮಾಡ್ತೀವಿ. ಐದರ್ ವಿ ವಿಲ್ ಸಾಲ್ವ್ ಆಲ್ ದ ಇಶ್ಯೂಸ್ ಫ್ರಮ್ ದ ನಗರಸಭೆ, ಅದರ್ವೈಸ್ ಯಾವ ಸ್ಪೆಷಲ್ ಗ್ರ್ಯಾಂಟ್ಸ್ ತಂದು ನಾವು ಅವ್ರು ಕೇಳೋವಂಥ ಡಿಮ್ಯಾಂಡ್ಸ್ನ, ಇಶ್ಯೂಸ್ನ ಫುಲ್ಫಿಲ್ ಮಾಡೋಕ್ಕಾಗತ್ತೆ, ವಿ ವಿಲ್ ಫೈಂಡ್ ಔಟ್. ನಾವೇ 2 hours ಎವ್ರಿ ವೀಕ್ ಅಥವಾ 10 days ಒಂದ್ಸತಿ ಕಂಪ್ಲೀಟ್ 35 ವಾರ್ಡ್ಸು ನಾವು ಪ್ಲ್ಯಾನ್ ಮಾಡ್ಕೊಂಡು ವಿಸಿಟ್ ಮಾಡ್ತೀವಿ. ಟೆಕ್ನಿಕಲ್ ವಿಂಗ್ ಅವರು ಇರ್ತಾರೆ, ಇಂಜಿನಿಯರಿಂಗ್ ಸೆಕ್ಷನ್ ಇರ್ತಾರೆ, ನಗರಸಭೆದು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ತಾರೆ. ಆ ಥರ ಎಲ್ಲರೂ ಕಲೆಕ್ಟಿವ್ ಆಗಿ ಹೋಗಿ ವಿ ವಿಲ್ ಲುಕ್ ಇನ್ ಟು ದ ಇಶ್ಯೂಸ್. मेंटेन చేసేదారు ఇండియా జాగాలో మెయింటైన్ చేయగే కల ఓ ట్యాంక్ నీళ్ళ ట్యాంక్ అదేమా